ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಬೆಂಗಳೂರಿನ ಯಶವಂತಪುರದ ರೈಲ್ವೆ ನಿಲ್ದಾಣ. ಇದನ್ನ ಮೇಲ್ದರ್ಜೆಗೇರಿಸಿ ಕಳೆದ 6 ತಿಂಗಳಿನಿಂದ ಕಾಮಗಾರಿ ನಡೀತಾ ಇದೆ. ಇನ್ನು ಇದರಿಂದ ಕೇವಲ ಯಶವಂತಪುರ ರೈಲ್ವೆ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಯಶವಂತಪುರ ಮೆಟ್ರೋ ಪ್ರಯಾಣಿಕರಿಗೂ ಸ್ಕೈ ವಾಕ್ ಇಲ್ಲದೆ ತೊಂದರೆಯಾಗ್ತಾ ಇದೆ. ನಿತ್ಯ ಮೆಟ್ರೋ ರೈಲ್ವೆ ನಿಲ್ದಾಣದ ಕಡೆಗೆ ಹೋಗಿ ಬರುವ ಪ್ರಯಾಣಿಕರಿಗೆ ಈ ಮೊದಲು ಇದ್ದ ಕನೆಕ್ಷನ್ ಸ್ಕೈ ವಾಕ್ ತುಂಬಾ ಅನುಕೂಲಕಾರಿಯಾಗಿತ್ತು. ಆದರೆ ಕಳೆದ 6 ತಿಂಗಳಿನಿಂದ ಈ ಸ್ಕೈ ವಾಕ್ ತೆರವು ಮಾಡಿದ್ರಿಂದ ನಿತ್ಯ ಪ್ರಯಾಣಿಕರು ಲಗೇಜ್ ಸಹಿತ ಓಡಾಡೋದಕ್ಕೆ ತೊಂದರೆಯಾಗ್ತಾ ಇದೆ. ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಬಂದು ಹೇಳೋದಂತಂದ್ರೆ ಅಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಒಂದು ಕನೆಕ್ಟಿಂಗ್ ಸ್ಕೈ ವಾಕ್ ಇತ್ತು. ಅದನ್ನ ಈ 3 ತಿಂಗಳಿಂದ ಅದನ್ನ ಕಟ್ ಮಾಡಿದ್ದಾರೆ. ಏನೋ ಕಾಮಗಾರಿ ನಡೀತಾ ಇದೆ ಅಂತ. ಈ ಕಾಮಗಾರಿಯಿಂದ ಏನಂತಂದ್ರೆ ನಮ್ಮಂತ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವೀಗ ಟೈಮ್ ಇರಲ್ಲ, ಎಲ್ಲೋ ಒಂದು ಹುಬ್ಳಿ ಕಡೆ ಹೋಗ್ಬೇಕು ಅಂತಂದ್ರೆ ಫಾಸ್ಟ್ ಆಗಿ ಟ್ರೈನ್ ಹಿಡಿಬೇಕಂತಂದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಲ್ಲಿಂದ ಹೋಗ್ಲಿಕ್ಕೆ ಬಹಳಷ್ಟು ತಳಗಿಳದೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇದರಿಂದ ನಮ್ಗೆ ಟೈಮ್ನು ಬಹಳ ಆಗುತ್ತೆ. ಮತ್ತೆ ಇಲ್ಲಿ ಬಹಳ ರಶ್ ಇರೋದ್ರಿಂದ ಇದೊಂದು ಎಲ್ಲರಿಗೂ ಕಿರಿಕಿರಿ ಆಗ್ತಾ ಇದೆ. ಈ ಮುಖಾಂತರ ಏನಂತ ನಾನು ಕೇಳ್ತಾ ಇದ್ದೆ, ಮೆಟ್ರೋದವರಿಗೆ ಮತ್ತೆ ರೈಲ್ವೆ ಇವರಿಗೆ ತ್ವರಿತ ರೀತಿಯಲ್ಲಿ ಇದನ್ನ ಬಗೆಹರಿಸಿ ಈ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಕಳೆದೊಂದು ವರ್ಷದ ಬಳಿಕ ಇದೀಗ ರೈಲ್ವೆ ಇಲಾಖೆ ಯಶವಂತಪುರ ರೈಲ್ವೆ ನಿಲ್ದಾಣದ ಮೆಟ್ರೋ ಮುಂಭಾಗದ ಕಾಮಗಾರಿ ಪೂರ್ಣಗೊಳಿಸಿದೆ. ಇದೀಗ ಕ್ಲಿಯರೆನ್ಸ್ ಅನ್ನ ರೈಲ್ವೆ ಇಲಾಖೆ ಬಿಎಂಆರ್ಸಿಎಲ್ಗೆ ನೀಡಿದೆ. ಬಿಎಂಆರ್ಸಿಎಲ್ ರೈಲ್ವೆ ನಿಲ್ದಾಣಕ್ಕೆ ಕನೆಕ್ಟ್ ಆಗೋ ಅತ್ಯಾಧುನಿಕ ಸ್ಕೈವಾಕ್ ಶೀಘ್ರದಲ್ಲೇ ಶುರು ಮಾಡಲಿದೆ ಎಂದು ಬಿಎಂಆರ್ಸಿಎಲ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮಾಹಿತಿ ತಿಳಿಸಿದ್ದಾರೆ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಯಶವಂತಪುರ ನಮ್ಮ ಮೆಟ್ರೋ ಸ್ಟೇಷನಿಂದ ಯಶವಂತಪುರ ಇಂಡಿಯನ್ ರೈಲ್ವೆ ಸ್ಟೇಷನ್ಗೆ ಮೊದಲೇ ಒಂದು ಸ್ಕೈ ವಾಕಿ ಡೈರೆಕ್ಟ್ ಕನೆಕ್ಟಿವಿಟಿ ಮಾಡಬೇಕು ಅಂತ ಮೊದಲೇ ಎಲ್ಲ ಪ್ಲ್ಯಾನ್ ಇತ್ತು. ಮಧ್ಯದಲ್ಲಿ ಇಂಡಿಯನ್ ರೈಲ್ವೇಸ್ ಅವರು ಯಶವಂತಪುರ ಸ್ಟೇಷನ್ನ ಅವರು ಒಂದಷ್ಟು ರಿನೋವೇಷನ್ ವರ್ಕ್ ತೊಗೊಂಡ್ರು. ಸೊ ಆ ರಿನೋವೇಷನ್ ವರ್ಕ್ ಮುಗಿಯೋ ತನಕ ಅದನ್ನು ಮಾಡೋದು ಬೇಡ ಅಂತ ಅವರೇ ಹೇಳಿದರು. ಸೊ ಇವಾಗ ಅದನ್ನು ಮುಗಿಸಿದ್ದಾರೆ. ಪ್ಲಸ್ ಅದಕ್ಕೆ ಬೇಕಾಗಿರುವಂಥ ಡ್ರಾಯಿಂಗು ಕೂಡ ಅವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಆ ಕನೆಕ್ಟಿವಿಟಿ ನಮ್ಮ ಕಾನ್ಕೋರ್ಸಿಂದ ಡೈರೆಕ್ಟಾಗಿ ಅವ್ರ ಏನೋ ಇಂಡಿಯನ್ ರೈಲ್ವೇಸ್ದು ಏನಿದೆ ಆ ಸ್ಕೈ ವಾಕ್ ಅದಕ್ಕೆ ಕನೆಕ್ಷನ್ ಮಾಡಿದ್ರು. ಆ ಕೆಲಸನೂ ಸದ್ಯದಲ್ಲಿ ತಗೋಬೇಕು ಅಂತ. ಎಷ್ಟು ಕೋಟಿ ವೆಚ್ಚ ಸರ್? ಎಷ್ಟು ದಿನಗಳ? ಅದು ಡೀಟೇಲ್ ನನ್ನ ಹತ್ರ ಸದ್ಯಕ್ಕಿಲ್ಲ. ಬಟ್ ಅಲ್ಲ, ಒಂದ್ಸಲ ಅದು ತಗೊಂಡು ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 6 ತಿಂಗಳು ಇಲ್ಲ 7 ತಿಂಗಳಲ್ಲಿ ಮುಗಿತು. ಅಂದರೆ ಸರ್ ಸಿಮೆಂಟಿಂದ ಇಲ್ಲೇನು ಕಬ್ಬಿಣದ? ಇಲ್ಲ, ಯೂಶಲಿ ಈ ಥರ ಸ್ಕೈ ವಾಕ್ ಎಲ್ಲ ಇಟ್ ವಿಲ್ ಬಿ ಐರನ್ ಸ್ಟ್ರಕ್ಚರ್. ಒಟ್ಟಾರೆಯಾಗಿ ಸ್ಕೈ ವಾಕ್ ಇನ್ನೊಂದು ತಿಂಗಳಿನಲ್ಲಿ ಶುರುವಾಗಬಹುದು. ಆದರೆ ಇದು ಸಂಪೂರ್ಣವಾಗಿ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ 6 ತಿಂಗಳಾದರೂ ಬೇಕಾಗಬಹುದು. ಸಾಧ್ಯವಾದಷ್ಟು ಬೇಗ ಆದರೆ ನಿತ್ಯ ಓಡಾಡುವ ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮ್ಯಾನ್ ಚೇತನ್ ಜೊತೆಗೆ ವಿನೋದ್ ಎಂ ಕಮತರ್.